ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಆದೇಶವನ್ನ ವಾಪಸ್ ಪಡೆಯಲಾಗಿದೆ. ಆದೇಶ ವಾಪಸ್ ಪಡೆಯಲು ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ನಿನ್ನೆಯಿಂದ ಭಾರಿ ಚರ್ಚೆ ಆಗ್ತಾ ಇತ್ತು, ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಆಗುತ್ತೆ ಅಂತ ಹೇಳಿ. ಆ ಆದೇಶವನ್ನ ಸದ್ಯಕ್ಕೆ ಸರ್ಕಾರ ಆದೇಶವನ್ನ ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದೇಶವನ್ನ ವಾಪಸ್ ಪಡೆಯಲು ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಕೂಡಲೇ ಆದೇಶ ಹಿಂಪಡೆಯುವಂತೆ ಸಿಎಂ ಆದೇಶ ಹೊರಡಿಸಿದ್ದ. ಸಚಿವ ಸಂಪುಟ ಸಭೆಯಲ್ಲಿ ಬ್ಯಾನ್ ವಿಷಯ ಪ್ರಸ್ತಾಪ ಆಗಿದೆ. ಗುಟ್ಕಾ ನಿಷೇಧ ಆದೇಶ ಹೇಗೆ ಮಾಡಿದ್ರಿ ನೀವು ಅಂತ ಹೇಳಿ ಸಿಎಂ ಪ್ರಶ್ನೆಯನ್ನ ಮಾಡಿದ್ದಾರಂತೆ. ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ಸಿಎಂ ಡಿಕೆಶಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗಂಭೀರ ಆದೇಶವನ್ನ ನಮ್ಮ ಗಮನಕ್ಕೆ ತರದೆ ಹೇಗೆ ಮಾಡಿದ್ರಿ ನೀವು ಅಂತ ಹೇಳಿ ಅವರು ಕಟುವಾಗಿ ಪ್ರಶ್ನೆ ಕೇಳಿದ್ದಾರೆ. ದೊಡ್ಡ ನಿರ್ಣಯ ಮಾಡುವಾಗ ನನ್ನ ಗಮನಕ್ಕೆ ತರಬೇಕು. 7-8 ಜಿಲ್ಲೆಯ ರೈತರ ಮೇಲೆ ಪರಿಣಾಮ ಬೀರಲಿದೆ ಇದು. ಗುಟ್ಕಾ ಬ್ಯಾನ್ ಆದೇಶ ವಾಪಸ್ಗೆ ಸಿಎಂ ಡಿಕೆಶಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಯಾವಾಗ ಗುಟ್ಕಾ ಬ್ಯಾನ್ ಆಗುತ್ತೆ ಅಂತ ಹೇಳಿ ವಿಚಾರ ಹರಿದಾಡೋದಕ್ಕೆ ಸ್ಟಾರ್ಟ್ ಆಯ್ತು, ಆವಾಗ್ಲಿಂದ ಕೂಡ ಅಡಿಕೆ ಬೆಳೆಗಾರರಿದ್ದಾರೆ ಅವ್ರ ಅಕ್ಷರ ಸಹ ದಂಗಾಗಿ ಹೋಗಿದ್ರು, ಆತಂಕದಲ್ಲಿ ಮುಳುಗೋಗಿದ್ರು. ಹೇಗೆ ಕತೆ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಮೊದಲೇ ಅಡಿಕೆಗೆ ಬೆಲೆ ಸಿಗ್ತಾ ಇಲ್ಲ, ಅಡಿಕೆ ಬೆಳೆಗಾರರು ಪರದಾಡ್ತಾ ಇದ್ದಾರೆ. ಕಷ್ಟಪಟ್ಟು ಮಾರ್ಕೆಟ್ಗೆ ತಂದ್ರಿಗೆ ಅದಕ್ಕೆ ಸೂಕ್ತ ಬೆಲೆ ಇಲ್ಲ. ಅದರಲ್ಲಿ ಅಡಿಕೆ ಬೆಳೆಸಿ ಏನು ಪದಾರ್ಥಗಳನ್ನ ರೆಡಿ ಮಾಡ್ತಾರೆ, ಈ ಗುಟ್ಕಾಗಳು, ಮತ್ತೊಂದು ವಿಮಾಲು, ಬೇರೆ ಬೇರೆ ಏನೇನು ಇದಾವಲ್ಲ ಅವೆಲ್ಲವನ್ನ ಬ್ಯಾನ್ ಮಾಡಿದ್ರೆ ಅಡಿಕೆ ಬೇರೆ ಯಾವುದಕ್ಕೆ ಯೂಸ್ ಆಗುತ್ತೆ? ಅಂದ್ರೆ ಹೆಚ್ಚಿಗೆ ಯೂಸ್ ಆಗೋದು ಇದಕ್ಕೆ ಅಲ್ಲ. ಸೊ ಬೇರೆದಕ್ಕೆಲ್ಲ ಯೂಸ್ ಆದ್ರೂ ಕೂಡ ಒಂದು 60% ಗುಟ್ಕಾಕ್ಕೆ ಯೂಸ್ ಆಗುತ್ತೆ ಅಡಿಕೆ. ಸೊ ಇದರಿಂದ ರಾಜ್ಯದಲ್ಲಿ ಬಹಳ ಗೊಂದಲ ಸೃಷ್ಟಿಯಾಗಿತ್ತು. ಅಡಿಕೆ ಬೆಳೆಗಾರರು ಸಿಎಂಗೆ ಮನವಿ ಮಾಡೋದು ಎಲ್ಲವೂ ಆಯಿತು. ಸಿಎಂಗೆ ಮನವರಿಕೆಯನ್ನ ಮಾಡಿದ್ದಾರೆ. ಸರ್, ಈ ತರ ಆದ್ರೆ 7-8 ಜಿಲ್ಲೆಗಳು ರೈತರು ಬಹಳ ಕಷ್ಟಕ್ಕೆ ಸಿಲುಕಾಕೊಳ್ತಾರೆ. ನೀವು ಬ್ಯಾನ್ ಮಾಡೋದೇ ಆದ್ರೆ ಅಡಿಕೆಗೆ ಒಂದು ಸೂಕ್ತ ಪರಿಹಾರ ಕೊಡಿ, ಇಷ್ಟು ರೇಟನ್ನು ಫಿಕ್ಸ್ ಮಾಡಿ, ಅದಕ್ಕೆ ಬೇಡಿಕೆ ಬರುವ ರೀತಿ ಏನಾದರೂ ಮಾಡಿ. ನೀವು ಅದರಿಂದ ರೆಡಿಯಾಗುವ ಪದಾರ್ಥಗಳನ್ನ ಯಾವಾಗ ಬ್ಯಾನ್ ಮಾಡ್ತೀವೋ ಅಡಿಕೆಗೆ ಬೇಡಿಕೆ ಕಮ್ಮಿ ಆಗುತ್ತೆ. ಆವಾಗ ಅಡಿಕೆ ಯಾರು ಕೇಳ್ತಾರೆ? ಅದು ನಿಜ ಅಲ್ವಾ? ನಿಜ ಸಂಗತಿಯೇ ಅದು. ಯಾವಾಗ ಒಂದು ಪದಾರ್ಥಕ್ಕೆ ಬೇಡಿಕೆ ಕಮ್ಮಿ ಆಗುತ್ತೆ ಆವಾಗ ಆಟೋಮೆಟಿಕ್ ಆಗಿ ರೇಟ್ ಬಿದ್ದೋಗುತ್ತೆ. ನೀವು ಗುಟ್ಕಾ ಬ್ಯಾನ್ ಮಾಡಿದ್ರೆ ಇದು ಆಗುತ್ತೆ. ಎಸ್, ಗುಟ್ಕದಲ್ಲಿ ನಿಕೋಟಿನ್ ಇರುತ್ತೆ, ನಿಶಾ ಪದಾರ್ಥ ಇರುತ್ತೆ, ಅವೆಲ್ಲವೂ ಇರುತ್ತೆ ನಿಜ. ಬಟ್ ರೈತರಿಗೆ ಒಂದು ಸೂಕ್ತ ಮಾರ್ಗವನ್ನ ತೋರಿಸಿ ಅದಾದ ಮೇಲೆ ಗುಟ್ಕಾ ಬ್ಯಾನ್ ಮಾಡಿದ್ರೆ ಒಂದು ಲಾಜಿಕ್ ಆಗಿ ಒಪ್ಕೊಳ್ಬಹುದು, ರೈತರಿಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲ ಅಂತ. ಯಾವಾಗ ಏಕಾಏಕಿ ಈ ರೀತಿ ನಿರ್ಧಾರಗಳು ತಗೊಂಡಾಗ ನೋಡಿ, ಸಡನ್ ಆಗಿ ನಿನ್ನೆ ಒಂದು ಈ ರೀತಿಯ ಸುದ್ದಿ ಹರಿದಾಡ್ತಾ ಇದೆ, ಸರ್ಕಾರ ಗುಟ್ಕಾ ಬ್ಯಾನ್ ಮಾಡುತ್ತೆ ಅಂತ ಹೇಳಿದಾಗ ಎಷ್ಟೋ ಟನ್ ಈ ಅಡಿಕೆ ಇದೆಯಲ್ಲ ಅದನ್ನ ಈ ಆಮದು ಏನಾಗುತ್ತಲ್ಲ, ಈ ಎಕ್ಸ್ಪೋರ್ಟ್ ಆಗುತ್ತಲ್ಲ, ಅದು ನಿಂತೋಗ್ಬಿಟ್ಟಿತ್ತು. ಅಡಿಕೆ ಬೆಲೆ ಕೇಳೋರೇ ಇರಲಿಲ್ಲ.